ತೀವ್ರ ಯುದ್ಧ ಮತ್ತು ಯುದ್ಧ ಪರಿಸ್ಥಿತಿಗಳಿಗೆ ಒಳಗಾದ ಜನರಲ್ಲಿ ಉಂಟಾಗುವ ಆಘಾತ ಎಂಥದ್ದು? ಯುದ್ಧದಲ್ಲಿ ಸಾವು ಮತ್ತು ವಿನಾಶ ಸೇರಿದಂತೆ ತೆರಬೇಕಾದ ಬೆಲೆ ಏನು? ನಾಶಗೊಳ್ಳುವ ಉಪಕರಣಗಳ ವೆಚ್ಚವೂ ಸೇರಿ ಪುನರ್ ನಿರ್ಮಾಣದ ವೆಚ್ಚ ಎಷ್ಟು ದೊಡ್ಡದು? ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾಣೆ ಹೇಳಿರುವ ವಿಚಾರಗಳು ಈ ವಿಡಿಯೋದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಗಳಿಗೆ ವಿರಾಮ ಘೋಷಣೆ ಮಾಡಿರುವ ಬೆನ್ನಲ್ಲೇ ನರವಾಣೆ ಅವರು ಹೇಳಿರುವ ಮಾತುಗಳು ಗಮನ ಸೆಳೆದಿವೆ. ಭಾರತ ಯಾಕೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಮುಂದಾಗಿಲ್ಲ ಅನ್ನೋದಕ್ಕೂ ಅವರ ಮಾತುಗಳಲ್ಲಿ ಉತ್ತರ ಇದೆ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಭಾರತ ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಜನ ನನ್ನಲ್ಲಿ ಕೇಳ್ತಾರೆ. ಒಬ್ಬ ಸೇನಾ ಸಿಬ್ಬಂದಿಯಾಗಿ ನನಗೆ ಆದೇಶ ಬಂದ್ರೆ ನಾನು ಯುದ್ಧಕ್ಕೆ ಹೋಗ್ತೇನೆ, ಆದ್ರೆ ಅದು ಎಂದಿಗೂ ನನ್ನ ಮೊದಲ ಆದ್ಯತೆ ಅಲ್ಲ ಅಂತ ಅವರು ಹೇಳಿದ್ದಾರೆ. ಭಾನುವಾರ ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ ನರವಾಣೆ, ರಾಜತಾಂತ್ರಿಕತೆಯೇ ನನ್ನ ಮೊದಲ ಆಯ್ಕೆಯಾಗಿದೆ ಅಂತ ಹೇಳಿದ್ದಾರೆ. ಯುದ್ಧ ಅನ್ನೋದು ರೊಮ್ಯಾಂಟಿಕ್ ಅಲ್ಲ, ಅದು ಬಾಲಿವುಡ್ ಸಿನಿಮಾ ಅಲ್ಲ, ಅದು ಬಹಳ ಗಂಭೀರ ವಿಚಾರ. ಅದಕ್ಕಾಗಿಯೇ ಇದು ಯುದ್ಧದ ಯುಗವಲ್ಲ ಅಂತ ಪ್ರಧಾನಿ ಹೇಳ್ತಾರೆ ಅಂತ ನರವಾಣೆ ಹೇಳಿದ್ದಾರೆ. ಅವರು ಹೇಳೋ ಪ್ರಕಾರ ಯುದ್ಧ ಮತ್ತು ಹಿಂಸೆ ಯಾವಾಗಲೂ ಕಟ್ಟಕಡೆಯ ಆಯ್ಕೆಯಾಗಿದೆ. ಕಳೆದ ವಾರ ವಾತಾವರಣ ಬಹಳ ಉದ್ವಿಗ್ನವಾಗಿತ್ತು ಅಂತ ಅವರು ಹೇಳ್ತಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿನ ಭಯೋತ್ಪಾದಕ ಶಿಬಿರಗಳು ಮತ್ತು ಅವರ ಅಡಗುತಾಣಗಳ ಮೇಲೆ ದಾಳಿ ಮಾಡಿತು. ಇದರ ನಂತರ 4 ದಿನಗಳ ಕಾಲ ಭೂಮಿ ಮತ್ತು ಆಕಾಶದಲ್ಲಿ ಭೀಕರ ಹೋರಾಟ ನಡೆಯಿತು. ಅಂತಿಮವಾಗಿ ಕದನ ವಿರಾಮ ಘೋಷಣೆ ಮಾಡಲಾಯಿತು. ತಮ್ಮ ಮಾತುಗಳಲ್ಲಿ ಅವರಿದಕ್ಕೆ ಕಾರಣಗಳನ್ನ ಕೊಡ್ತಾರೆ. ಮಕ್ಕಳು ಯುದ್ಧದಲ್ಲಿ ತಮ್ಮ ಹೆತ್ತವರನ್ನ ಕಳ್ಕೊಳ್ತಾರೆ. ಎಲ್ಲೋ ಇಟ್ಟ ಗುರಿ ಯಾರದ್ದೋ ಪ್ರಾಣ ತೆಗೆಯುತ್ತೆ. ಮಕ್ಕಳು ಕೂಡ ಪ್ರಾಣ ಕಳ್ಕೊಳ್ತಾರೆ. ಕುಟುಂಬದಲ್ಲಿ ಯಾರಾದ್ರೂ ಸತ್ರೆ ಅದು ಜೀವನ ಪರ್ಯಂತ ಮತ್ತು ತಲೆಮಾರುಗಳವರೆಗೆ ಆಘಾತದ ಸ್ಥಿತಿಯಾಗಿದೆ ಮತ್ತು ಅನೇಕ ಜನರಿಗೆ ಇದು ದಶಕಗಳ ಕಾಲ ಆಘಾತಕಾರಿಯಾಗಿ ಉಳಿಯುತ್ತೆ ಅಂತ ನರವಾಣೆ ಹೇಳ್ತಾರೆ. ಯುದ್ಧ ದುಬಾರಿ ವ್ಯವಹಾರವಾಗಿತ್ತು. ಅದರಲ್ಲಿ ಲಕ್ಷಾಂತರ ಡಾಲರ್ ಮೌಲ್ಯದ ಮಿಲಿಟರಿ ಉಪಕರಣಗಳು ವ್ಯರ್ಥವಾಗುತ್ತೆ ಅಂತ ಅವರು ಹೇಳ್ತಾರೆ. ಯುದ್ಧದ ನಂತರ ಎಲ್ಲವನ್ನ ಮರಳಿ ಕಟ್ಟೋಕೆ ಬಹಳಷ್ಟು ಹಣ ಖರ್ಚಾಗತ್ತೆ ಅಥವಾ ದೊಡ್ಡ ಆರ್ಥಿಕ ಹೊರೆಯಾಗತ್ತೆ. ಸಂಘರ್ಷವನ್ನ ತಪ್ಪಿಸೋಕೆ ರಕ್ಷಣೆ ಮತ್ತು ಮಿಲಿಟರಿಯಲ್ಲಿ ಹೂಡಿಕೆ ಮಾಡೋದು ಮುಖ್ಯ. ರಕ್ಷಣೆಗೆ ಎಷ್ಟು ಖರ್ಚು ಮಾಡಬೇಕು, ಶಿಕ್ಷಣ, ಆರೋಗ್ಯ ಮತ್ತು ಸ್ವಚ್ಛತೆಗೆ ಎಷ್ಟು ಖರ್ಚು ಮಾಡಬೇಕು, ಇದು ಯಾವಾಗಲೂ ಚರ್ಚಾಸ್ಪದ ವಿಷಯವಾಗಿಯೇ ಉಳಿಯುತ್ತೆ. ರಕ್ಷಣೆಗಾಗಿ ಮಾಡುವ ವೆಚ್ಚ ವ್ಯರ್ಥವಾಗೋದಿಲ್ಲ ಅಥವಾ ಅದು ದೇಶಕ್ಕೆ ಅಗತ್ಯ. ಸುಸಜ್ಜಿತ ಸೈನ್ಯ ಸಂಘರ್ಷ ತಪ್ಪಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತ ಮಾಡುವುದಾಗಿ ಘೋಷಿಸಲಾಗಿದೆ. ಇದು ಕದನ ವಿರಾಮ ಅಲ್ಲ. ಮುಂಬರುವ ದಿನಗಳು ಮತ್ತು ವಾರಗಳಲ್ಲಿ ಏನಾಗತ್ತೆ ಅಂತ ನಾವು ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ನಿಯಂತ್ರಣ ರೇಖೆಯಲ್ಲಿ ದುಸ್ಸಾಹಸಗಳನ್ನ ನಿಲ್ಲಿಸುವಂತೆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಬಲವಾದ ಸಂದೇಶ ನೀಡಿದೆ. ಒಂದು ಸಂದೇಶ ಕಳಿಸಲಾಗಿದೆ. ಪಾಕಿಸ್ತಾನ ಚಟುವಟಿಕೆಗಳನ್ನ ನಿಲ್ಲಿಸದೇ ಇದ್ರೆ ಭಾರಿ ಬೆಲೆಯನ್ನ ತೆರಬೇಕಾಗಬಹುದು ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಾಗಿದೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧವಾಗಿರಲಿಲ್ಲ, ಅದು ಅಲ್ಲಿನ ಸೈನ್ಯದ ವಿರುದ್ಧವಾಗಿರಲಿಲ್ಲ, ಅಲ್ಲಿನ ಜನರ ವಿರುದ್ಧವಾಗಿರಲಿಲ್ಲ, ಅದು ಅಲ್ಲಿ ನೆಲೆಸಿದ್ದ ಭಯೋತ್ಪಾದಕರ ವಿರುದ್ಧವಾಗಿತ್ತು. ಕಳೆದ 25-30 ವರ್ಷಗಳಲ್ಲಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಮತ್ತು ಭಾರತದ ವಿವಿಧ ನಗರಗಳಲ್ಲಿ ಭಯೋತ್ಪಾದನೆ ಸೃಷ್ಟಿ ಮಾಡೋಕೆ ಪ್ರಯತ್ನಿಸಿದ ಭಯೋತ್ಪಾದಕರ ವಿರುದ್ಧವಾಗಿತ್ತು ಅಂತ ಅವರು ಹೇಳ್ತಾರೆ. ಇತ್ತೀಚಿನ ಉದಾಹರಣೆ ಅಂತಂದ್ರೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರೋರ ವಿರುದ್ಧ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ಭಾರತೀಯ ಸೇನೆ ಸೂಕ್ತ ಪ್ರತ್ಯುತ್ತರ ನೀಡುತ್ತೆ ಮತ್ತು ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಅಲ್ಲಿಂದ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನೋ ಸೂಚನೆ ಇದೆ ಅಂತ ಹೇಳಿದ್ದಾರೆ. ಸೇನೆ ಯಾವುದೇ ಕ್ರಮ ಕೈಗೊಂಡಿದ್ರೂ ಅದು ಭಯೋತ್ಪಾದಕ ಮೂಲಸೌಕರ್ಯ ನಾಶಕ್ಕೆ ಮಾತ್ರ ಎಂಬ ಅಂಶಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಯಾವುದೇ ನಾಗರಿಕರಿಗೂ ಹಾನಿಯಾಗಿಲ್ಲ ಅಂತ ಹೇಳಿದ್ದಾರೆ. ಭಾರತ ಅಲ್ಲಿ ನಡೀತಿರುವ ಭಯೋತ್ಪಾದಕ ಶಿಬಿರವನ್ನ ಬಹಿರಂಗಪಡಿಸಿದ ರೀತಿ ಪಾಕಿಸ್ತಾನಕ್ಕೆ ಅಸಮಾಧಾನ ತಂದಿತ್ತು. ಅದಕ್ಕಾಗಿಯೇ ಗುಂಡ್ ಹಾರಿಸೋದು, ಶೆಲ್ ದಾಳಿ ಮಾಡೋದು, ಮೋಟಾರ್ ಶೆಲ್ಗಳನ್ನ ಹಾರಿಸೋದು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಗುಂಡ್ ಹಾರಿಸೋದು ಮತ್ತು ಏಕಕಾಲದಲ್ಲಿ ಡ್ರೋನ್ಗಳ ಮೂಲಕ ದಾಳಿ ಮಾಡೋಕೆ ಪ್ರಯತ್ನಿಸುತ್ತಿದೆ. ಆದ್ರೆ ಸೇನಾ ನೆಲೆಯ ಮೇಲಿನ ಎಲ್ಲಾ ದಾಳಿಗಳನ್ನ ವಿಫಲಗೊಳಿಸಲಾಯಿತು. ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲ ದಾಳಿಗಳನ್ನ ವಿಫಲಗೊಳಿಸಿತು ಅಂತ ಹೇಳಿದ್ದಾರೆ. ಅವಿವೇಕಿ ಜನ ಯುದ್ಧ ಮಾಡೋಕೆ ನಮ್ಮನ್ನ ಬಲವಂತ ಪಡಿಸಿದ್ರು ನಾವದಕ್ಕೆ ಬೆಂಬಲ ವ್ಯಕ್ತಪಡಿಸಬಾರದು. ಸಂವಾದದ ಮೂಲಕ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸಿದ್ರೆ ಸಶಸ್ತ್ರ ಸಂಘರ್ಷ ಉಂಟಾಗೋದಿಲ್ಲ ಅಂತ ನರವಾಣೆ ಹೇಳ್ತಾರೆ. ರಾಷ್ಟ್ರೀಯ ಭದ್ರತೆಯಲ್ಲಿ ನಾವೆಲ್ಲರೂ ಸಮಾನ ಪಾಲುದಾರರು. ದೇಶಗಳ ನಡುವೆ ಮಾತ್ರವಲ್ಲದೆ ಕುಟುಂಬಗಳಲ್ಲಿ ಅಥವಾ ರಾಜ್ಯಗಳು, ಪ್ರದೇಶಗಳು ಮತ್ತು ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸೋಕೆ ನಾವು ಪ್ರಯತ್ನ ಪಡಬೇಕು. ಯಾವುದಕ್ಕೂ ಹಿಂಸಾಚಾರ ಉತ್ತರವಲ್ಲ ಅಂತ ಅವರು ಹೇಳ್ತಾರೆ.